ಸರ್ ನಟ ದರ್ಶನ್ ಜೈಲ್ ಒಳಗಡೆ ಇದ್ದಾರೆ. ಸೊ ತಾವು ಭೇಟಿ ಮಾಡಿದಾಗ ಅವ್ರನ್ನೇನಾದರೂ ಮಾತಾಡ್ಸಿದ್ರ, ಅವ್ರೇನೋ ಕುಂದುಕೊರತೆ ಏನು ಹೇಳ್ಕೊಂಡ್ರೆ ನಿಮ್ಮ ಹತ್ರ? ಅವ್ರೇನು ಕುಂದುಕೊರತೆ ನಮಗೇನು ಹೇಳಿಲ್ಲ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ ಈ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಅವ್ರದ್ದು ಕೇಸ್ ನಡೀತಾ ಇದೆ. ಅಲ್ಲ ಸರ್, ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ, ಮತ್ತೊಂದು ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ನಮಗೆ ಸೊ ಅದೇನಾದರೂ ನಿಮ್ಮ ಹತ್ರ ಇಲ್ಲ. ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆತ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ, ಅವರು ಏನು ಆಗ್ತದೆ. ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ನೆಟ್ವರ್ಕ್ದು ಬ್ಲಾಕಿಂಗ್ ಸಿಸ್ಟಮ್ದು ವಾರ್ನಿಂಗ್ ಮಾಡಿದ್ದೀವಿ ಅಂತ. ಬ್ಲಾಕಿಂಗ್ ಸಿಸ್ಟಮ್ ನೋಡಿ, ಅದು ವಿಪರ್ಯಾಸ ಏನಿದೆ ನಮಗೆ ಇವತ್ತು 3-4 ಮೆಸೇಜ್ ಅಲ್ಲೇ ಜೈಲಿನಲ್ಲಿ ಇದ್ದಾಗ ನಮಗೆ ಬಂತು. ಅದು TCILನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಭಾಳ ತಾಕೀತು ಮಾಡಿದ್ದೇನೆ. ಇದು ನಾನು 15 ವರ್ಷ ಹಿಂದೆ ಜಾಯಿಂಟ್ ಸಿಪಿ ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ. ಏರ್ಟೆಲ್, ಜಿಯೋ ಇರಲಿಲ್ಲ ಆ ಟೈಮ್. ಈ ವೋಡಾಫೋನ್ ಎಲ್ಲರಿಗೆ BSNL ಅವ್ರಿಗೆ ಕರ್ಕೊಂಡು ಬಂದಿದ್ದೆ. ಆ ಟೈಮ್ ಕೂಡ ಅದೇ ಸಮಸ್ಯೆ ಇತ್ತು. ಈಗ ಸ್ವಲ್ಪ ಸುಧಾರಣೆ ಆಗಿದೆ. ಆದರೆ ಇನ್ನೂ 100% ನಮ್ಮ ಪ್ರಕಾರ ಜೈಲು ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ. ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ 5-10% ಅದು ಸಮಸ್ಯೆ ಇನ್ನೂ ಇದೆ. ನಾನು ಇವತ್ತು ಅವರಿಗೆ ಹೇಳಿದ್ದೇನೆ, TCILನವರು ಕೂಡ ಬಂದಿದ್ದರು, ಈ ನೀವು ಜೈಲು ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು, ಯಾವ್ಯಾವ ಸ್ಪಾಟ್ ಇದೆ ಬ್ಲ್ಯಾಕ್ ಸ್ಪಾಟ್, ಅದು ನಾವು ಹಾಗೆ ಪರಿಹಾರ ಮಾಡಬೇಕು. ಮತ್ತು ಹೊರಗಡೆ ಏನಿದೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ. ಅದು ಕೂಡ ಆಗಬಾರ್ದು. ಬಹಳ ಇದೆ, ನೀವು 500 ಮೀಟರ್ ನಾವು ಇಟ್ಕೊಳ್ಳೋದು ಅರ್ಥ ಮಾಡ್ಬೋದು. 500 ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ. ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲಾಕಿ ನೀವು ಬಂದ್ ಮಾಡಿದರೆ ಬಂದಾಗುತ್ತೆ. ಇದು ವೇವ್ ಇದೆ. ಸೊ ವೇವ್ ಏನಿದೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಇದು ಆಗೇ ಆಗುತ್ತೆ. ಅದು ಹೇಳಿದಕ್ಕೆ ನೀವು ಜನ 1 ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ. 2 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಅವರಿಗೆ ಈಗ 10 ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ. ನೀವು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು. ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಎಲ್ಲ. ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ಸಜಾಬಂದಿಗಳು ಮತ್ತು ವಿಚಾರಣೆ ಇದೇನು ಬಂದಿಗಳು ಏನು ಇರ್ತಾರೆ ಸರ್, ಎಲ್ಲರನ್ನೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಮಾಡಿ ಏನೋ ಇದಾಗ್ತಿದೆ. ಇದರಿಂದಾಗಿ ಏನಾದರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆಯಾ? ವಿಚಾರಣಾ ಕೈದಿಗಳು ಸಪ್ರೇಟು, ಬ್ಯಾರಕ್ ಬೇರೆ ಇಲ್ಲ ಸರ್. ಅದೇ ಸಪ್ರೇಟ್ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತಿದೆ ಕಡಿವಾಣ ಹಾಕೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ಮಿಕ್ಸ್ ಇದ್ದಾರೆ ಅಂತ ಜೊತೆಗೆ ಅದು ನೋಡಿ, ನಾನು 4 ದಿವಸ ಅಷ್ಟೇ ಹಳೆ ಇದ್ದೀನಿ. ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ 4 ದಿವಸ ತೋರಿಸೋದು ಅದಕ್ಕೆ ಸರಿ ಆಗಲ್ಲ. ಯಾಕೆಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಅವರು ಇಷ್ಟು ದಿನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಅರ್ಥ ಮಾಡಬೇಕು 4700 ಜನಕ್ಕೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಜನ ಇಲ್ಲ. ಅವರೆಲ್ಲರೂ ಕೈದಿಗಳು ಇದ್ದಾರೆ. ಯಾರು ಒಂದು ಕ್ರೈಮ್ನಲ್ಲಿ, ಅದು ಅಂಥ ಕ್ರೈಮ್ನಲ್ಲಿ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಇಲ್ಲಾಕಿ ಸುಮ್ಮನೆ ಬೈದಿದ್ದಾರೆ ಅಥವಾ ಆದಿ ಕ್ರೈಮ್ ಇಲ್ಲ. ಯಾರು ನಾವು ಕೇಳಿದರೆ ಮಾತು ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ. ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೀನಿ. ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೂಸೆಂಟ್ ಕಾಣ್ತಾರೆ. ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ. ನಾವು ಹೆಚ್ಚಾಗಲಿ ಮರ್ಡರ್ ಕೇಸ್ ಅಕ್ಯೂಸ್, ಅಲ್ಲಿ NDPS ಕೇಸ್ ಅಕ್ಯೂಸ್, ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಕ್ಯೂಸ್, ಕಕೋಕಾ ಕೇಸ್ ಅಕ್ಯೂಸ್, ಶಂಕಿತ ಉಗ್ರರದ್ದು ಇತ್ತು ಸರ್. ಶಂಕಿತ ಉಗ್ರರ ಹತ್ರ ಮೊಬೈಲ್ ಏನೋ ಎಲ್ಲ ಟೈಪ್ ಜನ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಪರಪ್ಪನ ಹಗರಾಲ್ ಜೈಲ್ದು ವಾರ್ಡರ್ ಸ್ಟ್ರೆಂತ್ 280 ಜನ ಅಷ್ಟೇ. 280 ಜನ ಕೂಡ ಅವರು ಕೋರ್ಟ್ದು VC ಅವರೇ ನಡೆಸಬೇಕು, ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು, ಎಲ್ಲ ಸೇರಿ 100 ಜನ ಹೋಗಿಬಿಡ್ತಾರೆ. 180 ಜನ ಅವ್ರಿಗೆ ಸಿಗೋದು. ಒಂದು ಶಿಫ್ಟ್ಗೆ 40 ಜನ ಸಿಗ್ತಾರೆ. ಒಬ್ಬರು ಜನ ಏನಿದ್ದಾರೆ ಅವರು 100 ಜನಕ್ಕೆ ಅವರು ಎದುರಿಸ್ಬೇಕು. ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡಗಿ ಇಟ್ಕೊಂಡು 100 ಜನ ಕ್ರಿಮಿನಲ್ಗಳಿಗೆ ಎದುರಿಸ್ಬೇಕು. ಅದೊಂದು ಸಣ್ಣ ವಿಷಯ ಇಲ್ಲ. ಇದೊಂದು ನಮ್ಮ ಪ್ರಕಾರ ಭಾಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ. ನಾವು ಅಷ್ಟು ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ಹೇಳ್ತೀವಿ, ನಾವು ಯಾವುದು ನೆಪ ಹೇಳೋದಿಲ್ಲ.